ಹೆಚ್ಚು ಕಡಿಮೆ ನಮ್ಮ ಯಡ್ರಾಮಿ ಇದೆ, ನನ್ನ ಊರಿನಲ್ಲಿ ಏನಿದೆಲ್ಲ ತಾಂಡ ಮತ್ತು ಊರು ಎರಡೂ ಅಟ್ಯಾಚ್ ಇದೆ, ಭಾಳ ದೂರ ಏನಿಲ್ಲ. ಹೀಗಾಗಿ ನಮಗೆ ಭಾಳ ಬಾಂಧವ್ಯ ಅಲ್ಲಿ ಸಂಬಂಧಗಳು. ನನಗೆ ಈ ವಿಶೇಷವಾಗಿ 2001 ಇಸ್ವಿಯಲ್ಲೇನು ಈ ಕೊಂಚಾವರಂ ತಾಂಡ ಪ್ರದೇಶದಲ್ಲಿ ಮಕ್ಕಳ ಮಾರಾಟ ಪ್ರಕರಣ ಬೆಳಕಿಗೆ ಬಂತಲ್ಲ, ಬಂದಾಗಿನಿಂದಲೂ ಈ ಬಂಜಾರ ಸಮುದಾಯ ಜೊತೆ ನಿರಂತರವಾಗಿ ಒಡನಾಟ, ಅಂದರೆ ಅಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಬರೆಯುವುದಾಗಲಿ, ಅಲ್ಲಿನ ಜನರ ನೋವುಗಳನ್ನು ಎತ್ತಿಡುವಂಥ ಕೆಲಸವನ್ನು ಆ ಸಮುದಾಯ ಆರಂಭದಿಂದ 2001ರಿಂದ ಭಾಳ ಮಾಡ್ಕೊಂಡು ಬಂದ ಪರಿಣಾಮವಾಗಿ ಬಂಜಾರರ ಜೊತೆ ಇವತ್ತಿನ ಒಂದಿಷ್ಟು ಒಡನಾಟ ಬೆಳೀತಿರುವಂಥ ಬೆಳಕಿಗೆ ಖುಷಿ ಅನ್ನಿಸ್ತದೆ. ಆ ಬಂಜಾರ ಸಮುದಾಯದವರು ಎಷ್ಟು ಸಮಸ್ಯೆಗಳಿದ್ದರೆ ಸಹ ಆ ನೋವನ್ನು ತ್ರಾಸನ್ನು ತಾವು ನುಂಗಿಕೊಂಡು ಹಾಗೆ ಇವತ್ತು ದೀಪ ತನ್ನನ್ನು ತಾವು ಸುಟ್ಟಿಕೊಂಡು ಬೆಳಕು ಕೊಡ್ತದೋ, ಹಾಗೆ ಬಂಜಾರ ಸಮುದಾಯದವರು ಕಾಡಿನ ವಾಸಿಗಳು, ಕಾಡಿನ ಮಕ್ಕಳಾದರೂ ಸಹ ತಮ್ಮನ್ನು ತಾವು ನೋವು ಉಂಡು ಸಮಾಜಕ್ಕೆ ಬೆಳಕನ್ನು ಕೊಡ್ತಾ ಇದ್ದಾರೆ, ಅವ್ರಿಗೆ ಪರಿಮಳವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾನು ಬಂಜಾರ ಸಮುದಾಯದವರು ಲಂಬಾಣಿಗರು ಅಂತಂದರೆ ಅವರು ಶ್ರೀಗಂಧ ಇಟ್ಟಂತೇಳಿ ಶ್ರೀಗಂಧ ಇಟ್ಟಂತೇಳಿ, ಯಾಕೆ ತನ್ನನ್ನು ಸೇರಿಕೊಂಡು ಇವತ್ತು ಸಮಾಜಕ್ಕೆ ಸುವಾಸನೆಯನ್ನು ಹೇಗೆ ಕೊಡ್ತದೆ ಶ್ರೀಗಂಧ, ಅಂಥ ಶ್ರೇಷ್ಠ ಸಂಸ್ಕೃತಿ, ಅಂಥ ಈ ಸಂಸ್ಕೃತಿ ಮತ್ತು ಸಂಸ್ಕೃತಿ ವಿಶಿಷ್ಟ ಆಚಾರ ವಿಚಾರ ಹೊಂದಿದಂಥ ಸಮುದಾಯ. ಈ ಸಮುದಾಯದ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ನಾನು ಈ ಬಂಜಾರ ನೌಕರರ ಸಂಘದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಆಟೋಟಗಳು ವಿಭಾಗ ಮಟ್ಟದ ಕ್ರೀಡಾಕೂಟಗಳಿಂದ ಆದರೆ, ಯಾಕಂದರೆ ಕಲಬುರಗಿ ಅಂತನ್ನೋದು ಈ ಕಲ್ಯಾಣ ಕರ್ನಾಟಕದಲ್ಲಿ ಬಂಜಾರದ ನಾವು ಪವರ್ ಪಾಯಿಂಟ್ ಅಂತ ಕರಿತೀವಿ, ಶಕ್ತಿ ಕೇಂದ್ರ ಇದ್ದಂತೆ ಕಲಬುರಗಿ ಅಂತಂದರೆ ಅತಿ ಹೆಚ್ಚು ಬಂಜಾರ ಇರ್ತಕ್ಕಂಥ ಜಿಲ್ಲೆ ಅಂತಂದರೆ ಅದು ಕಲಬುರಗಿ ಕಲ್ಯಾಣ ಕರ್ನಾಟಕ. ಈ ದಾವಣಗೆರೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ಬೋದು, ಆದರೆ ನಾವು ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕವನ್ನು ಹೋಲಿಸಿ ಅತಿ ಹೆಚ್ಚು ಬಂಜಾರ ಸಮುದಾಯದಿಂದ ಮುಂದಿನ ದಿನಮಾನಗಳಲ್ಲಿ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟ ಆಗಲಿ ಅಂತ ಹಾರೈಸ್ತಾ, ಸರ್ಕಾರ ಒಂದು ಈ ಬಂಜಾರ ಸಂಪ್ರದಾಯ, ಕಲೆ, ಸಂಸ್ಕೃತಿ ಮತ್ತು ಆಚಾರ ವಿಚಾರ ಸಂಶೋಧನೆ ಮಾಡಲಿಕ್ಕೆ ಒಂದು ಕೇಂದ್ರ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬರಲಿಲ್ಲ. ಅದು ಕೊಂಚಾವರಂದಲ್ಲಿ ಮಾಡ್ತೀವಿ ಅಂತ ಹಿಂದೆ ಘೋಷಣೆ ಮಾಡಿದ್ದು, ಅದನ್ನು ಆ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಾಯಪೂರ್ವಕ ಅಂತಲ್ಲ, ಆದರೆ ತಾವೆಲ್ಲರೂ ಸೇರಿಕೊಂಡು ಒಂದು ಪ್ರಯತ್ನ ಮಾಡಿದ್ರೆ ಆ ಭಾಷೆಯ ಸಂಸ್ಕೃತಿಯ